ನಮಸ್ಕಾರ. ಇವತ್ತಿನ ವಿಡಿಯೋ ದೀಪಾವಳಿ ಮುಹೂರ್ತ ಟ್ರೇಡಿಂಗ್. ಇದೇ ಭಾನುವಾರ ನವೆಂಬರ್ 12 ಸಂಜೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತು ಈ ವಿಡಿಯೋದಲ್ಲಿ ನಾವು 3 ಮೇನ್ ಟಾಪಿಕ್ಸ್ ಅನ್ನು ಕವರ್ ಮಾಡ್ತಾ ಇದ್ದೇವೆ. ಆದ್ದರಿಂದ ಕೊನೆವರೆಗೂ ನೋಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ಟಾಪಿಕ್ ನಂಬರ್ 1, ಈ ವರ್ಷದ ಮುಹೂರ್ತ ಟ್ರೇಡಿಂಗ್ 12ನೇ ತಾರೀಕು ನವೆಂಬರ್ ಭಾನುವಾರ 6 ಗಂಟೆ 15 ನಿಮಿಷದಿಂದ 7 ಗಂಟೆ 15 ನಿಮಿಷ ಸಾಯಂಕಾಲ. ನೀವು ಷೇರು ಮಾರುಕಟ್ಟೆ ಹೂಡಿಕೆದಾರರಾಗಿದ್ರೆ ಅದು ಒಂದು ಪವಿತ್ರವಾದಂತಹ ಆಸ್ಪಿಷಿಯಸ್ ಡೇಟ್ ಅಂತ ಬಹಳ ಜನ ಪರಿಗಣನೆಗೆ ತಗೊಂಡಿದ್ದಾರೆ. ಆದ್ದರಿಂದ ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಅವತ್ತು ಕೆಲವು ಷೇರುಗಳನ್ನು ಸ್ಯಾಂಪಲ್ಗೆ ತೆಗೆದಿಡಬಹುದು. ಇವತ್ತು ನಿಮ್ಮ ಮುಂದೆ ಮುಹೂರ್ತ ಟ್ರೇಡಿಂಗ್ ದಿನ ಯಾವ ತರ ಮಾರುಕಟ್ಟೆ ರಿಟರ್ನ್ಸ್ ಕೊಟ್ಟಿದೆ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಫ್ಟಿ ಪರ್ಫಾರ್ಮೆನ್ಸ್ ಆನ್ ಮುಹೂರ್ತ ಟ್ರೇಡಿಂಗ್ ಡೇ. 2008ರಲ್ಲಿ ಮುಹೂರ್ತ ಟ್ರೇಡಿಂಗ್ ಡೇ ಒಂದೇ ದಿನದಲ್ಲಿ 1 ಗಂಟೆಯಲ್ಲಿ ಮಾರುಕಟ್ಟೆ 5.9% ಮೇಲಕ್ಕೆ ಹೋಯಿತು. 2009ರಲ್ಲಿ 0.02% ಅಪ್, 2010ರಲ್ಲಿ 0.5% ಅಪ್, 2011ರಲ್ಲಿ 0.2% ಅಪ್, 2012ರಲ್ಲಿ -0.3%, 13ರಲ್ಲಿ +0.2%, 14ರಲ್ಲಿ 0.2% ಅಪ್, 15ರಲ್ಲಿ +0.5%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ 2016ರಲ್ಲಿ -0.04%, 17ರಲ್ಲಿ -0.6%, 18ರಲ್ಲಿ +0.7%, 19ರಲ್ಲಿ +0.37%, 20ರಲ್ಲಿ +0.47%, 21ರಲ್ಲಿ 0.50% ಅಪ್, 2022ರಲ್ಲಿ +0.88%. ಸಾರಾಂಶ ಹೇಳಬೇಕು ಅಂತಂದ್ರೆ ಕಳೆದ 15 ವರ್ಷದಲ್ಲಿ ನಿಫ್ಟಿ ಮುಹೂರ್ತ ಟ್ರೇಡಿಂಗ್ ಡೇ 12 ದಿನ ಅಂದ್ರೆ 12 ಟ್ರೇಡಿಂಗ್ ಡೇಸ್ನಲ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಆದ್ದರಿಂದ 2023ರಲ್ಲಿ ಸರಾಸರಿಯನ್ನು ತಗೊಂಡ್ರೆ ಮೋಸ್ಟ್ಲಿ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತೆ. ಸಾಮಾನ್ಯವಾಗಿ ಮುಹೂರ್ತ ಟ್ರೇಡಿಂಗ್ ದಿನ ಷೇರುಗಳನ್ನು ವಹಿವಾಟು ಮಾಡ್ತಾರೆ, ಆದರೆ ವಾಲ್ಯೂಮ್ ಅಷ್ಟು ಜಾಸ್ತಿ ಇರುವುದಿಲ್ಲ. 2 ಕಾರಣದಿಂದ. ಮೊದಲಿಗೆ ಆ ದಿನದ ವಹಿವಾಟು ಕೇವಲ 1 ಗಂಟೆ, ಎರಡನೇದ್ದು ಅದು ಭಾನುವಾರ ಆದ್ರಿಂದ ಮತ್ತು ಸಾಯಂಕಾಲ ಆದ್ರಿಂದ ಹೆಚ್ಚಿನ ಕಂಪನಿಯವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈಗ ಎರಡನೇ ಟಾಪಿಕ್ ಬರ್ತಾ ಇದ್ದೇನೆ. SBI ಒಳ್ಳೆ ರಿಸಲ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಮತ್ತು ರಿಸಲ್ಟ್ ಬಂದದ್ದು 4ನೇ ತಾರೀಕು ನವೆಂಬರ್ ಸ್ಯಾಟರ್ಡೆ. ಅಂದ್ರೆ ಈ ರಿಸಲ್ಟ್ ವಾಸ್ ಬೆಟರ್ ದನ್ ದಿ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಸುಮಾರು ಬ್ರೋಕರೇಜ್ ಕಂಪನಿಯವರು SBI ಟಾರ್ಗೆಟ್ ಪ್ರೈಸ್ ನ ಒಂದಷ್ಟು ಇಂಪ್ರೂವ್ ಮಾಡಿದ್ದಾರೆ, ರಿವೈಸ್ ಮಾಡಿದ್ದಾರೆ. ಮುಂದಿನ ಕ್ವಾರ್ಟರ್ಗೆ ರಿವೈಸ್ ಟಾರ್ಗೆಟ್ ಪ್ರೈಸ್ ಆಫ್ SBI ಇವತ್ತಿನ ರೇಟು 578. ಮಾರ್ಗನ್ ಸ್ಟ್ಯಾನ್ಲಿ ಅವರು ಹೇಳ್ತಾರೆ ರೇಟಿಂಗ್ ಅಟ್ರಾಕ್ಟಿವ್, ಟಾರ್ಗೆಟ್ ಬಿಫೋರ್ ರಿಸಲ್ಟ್ 670, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 670. ಗೋಲ್ಡ್ಮನ್ ಸ್ಯಾಕ್ಸ್ ರೇಟಿಂಗ್ ಬೈ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ 746, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 710. ಸಿಟಿ ಅವರು ರೇಟಿಂಗ್ ಬೈ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ 700, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 700. JP Morgan ರೇಟಿಂಗ್ ಓವರ್ ವೇ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ 720, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 725. ಜೆಫ್ರೀಸ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ ಮತ್ತು ಟಾರ್ಗೆಟ್ ಬಿಫೋರ್ ರಿಸಲ್ಟ್ 760, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 780 ಕೊಟ್ಟಿದ್ದಾರೆ. ಕೋಟಕ್ ಇಕ್ವಿಟೀಸ್ ರೇಟಿಂಗ್ ಬೈ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ 725, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 725. BNP Paribas ರೇಟಿಂಗ್ ಬೈ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ 790, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ 790. ಮೋತಿಲಾಲ್ ಓಸ್ವಾಲ್ ರೇಟಿಂಗ್ ಬೈ ಕೊಟ್ಟಿದ್ದಾರೆ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ ಅಂಡ್ ಆಫ್ಟರ್ ರಿಸಲ್ಟ್ಸ್ 700. ನುಮೋಮಾ ಅವರು ಕೂಡ ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ ಆಫ್ಟರ್ ರಿಸಲ್ಟ್ಸ್ ಎರಡೂ ಕೂಡ 705. CLSA ಬ್ರೋಕರೇಜ್ ಫರ್ಮ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರೆ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ 700, ಆಫ್ಟರ್ ರಿಸಲ್ಟ್ 700. JM ಫೈನಾನ್ಷಿಯಲ್ಸ್ ರೇಟಿಂಗ್ ಬೈ ಕೊಟ್ಟಿದ್ದಾರೆ, ಟಾರ್ಗೆಟ್ ಬಿಫೋರ್ ರಿಸಲ್ಟ್ಸ್ 710, ಟಾರ್ಗೆಟ್ ಆಫ್ಟರ್ ರಿಸಲ್ಟ್ಸ್ 710. ಅಲ್ಲಿಗೆ ಆವರೇಜ್ ತೆಗೆದ್ರೆ 720 ಬರ್ತಾ ಇದೆ. ಆದ್ರಿಂದ ಇವತ್ತಿನ ಪ್ರೈಸ್ 578 ಇದೆ. ಅಲ್ಲಿಗೆ ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಅದು ಬಹುಶಃ 30% ವರೆಗೂ ಅಪ್ರಿಸಿಯೇಷನ್ ಆಗುವಂತ ಚಾನ್ಸಸ್ ಇದೆ. SBI ಸ್ಟಾಕ್ ಕಳೆದ ಕೆಲವು ವರ್ಷಗಳಿಂದ ಅಂಡರ್ ಪರ್ಫಾರ್ಮೆನ್ಸ್ 6% ಕೆಳಗೆ ಹೋಗಿದೆ. ನಿಫ್ಟಿ ಅದೇ ಸಮಯದಲ್ಲಿ 7% ಮೇಲಕ್ಕೆ ಹೋಗಿದೆ. ಆದ್ದರಿಂದ SBI ಸ್ಟಾಕಿನ ಮೇಲೆ ಜನ ಮತ್ತು ಬ್ರೋಕರೇಜ್ ಫರ್ಮ್ ಅವರು ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ.
ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಫಾರ್ ಆಲ್ ಚಾನಲ್ ಮೆಂಬರ್ಸ್ ಇವತ್ತು ರಾತ್ರಿ 9:15 ಲೈವ್ ಕ್ವಶನ್ ಆನ್ಸರ್ ಸೆಷನ್ ಆನ್ ಯೂಟ್ಯೂಬ್ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಅಲ್ಲಿ. ಈಗ ಮೂರನೆಯ ಟಾಪಿಕ್ ಬರ್ತಾ ಇದ್ದೇನೆ. ಟಾಟಾ ಗ್ರೂಪ್ ಅವರು ತಮಗೆ ಸೇರಿದ ವೋಲ್ಟಾಸ್ ಕಂಪನಿಯನ್ನು ಸೇಲ್ ಮಾಡಬೇಕು ಅಂತಿದ್ದಾರೆ. ಯಾಕಂದ್ರೆ ಅದನ್ನ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಹೈ ಕಾಂಪಿಟಿಷನ್. ಸದ್ಯದ ಮಟ್ಟಿಗೆ ಏನೂ ಫೈನಲೈಸ್ ಮಾಡಿಲ್ಲ, ಕೇವಲ ಗುಸು ನ್ಯೂಸ್ ಇದೆ. ವೋಲ್ಟಾಸ್ ಕಂಪನಿಯಲ್ಲಿ ಟಾಟಾದವ್ರದ್ದು 30% ಸ್ಟೇಕ್ ಇದೆ. ವೋಲ್ಟಾಸ್ ಅನ್ನ ಸ್ಟಾರ್ಟ್ ಮಾಡಿದ್ದು 1954ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಏರ್ ಕಂಡೀಷನರ್, ವಾಟರ್ ಕೂಲರ್ಸ್ ಅಂಡ್ ಕಮರ್ಷಿಯಲ್ ರೆಫ್ರಿಜರೇಷನ್ ಯೂನಿಟ್ಸ್. ಇದು ಲಾರ್ಜೆಸ್ಟ್ ಏರ್ ಕಂಡೀಷನಿಂಗ್ ಬ್ರ್ಯಾಂಡ್ ಇನ್ ಇಂಡಿಯಾ ಮತ್ತು ಇದುವರೆಗೆ ಇಂಡಿಯಾ, ಮಿಡ್ಲ್ ಈಸ್ಟ್, ಸೌತ್ ಈಸ್ಟ್ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ತಮ್ಮ ಸೇಲ್ಸ್ ಆಕ್ಟಿವಿಟಿಯನ್ನ ಇಟ್ಕೊಂಡಿದ್ದಾರೆ. 30th ಸೆಪ್ಟೆಂಬರ್ 2023 ವೋಲ್ಟಾಸ್ ಮಾರ್ಕೆಟ್ ಶೇರು 3.3% ಫಾರ್ ರೆಫ್ರಿಜರೇಟರ್ಸ್, 5.4 ಫಾರ್ ವಾಷಿಂಗ್ ಮೆಷಿನ್ಸ್ ಇನ್ ಇಂಡಿಯಾ. ಈಗ ವೋಲ್ಟಾಸ್ದು ಕಳೆದ 5 ವರ್ಷದ ಫೈನಾನ್ಷಿಯಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೆ. 2018-19ರಲ್ಲಿ 514 ಕೋಟಿ ನೆಟ್ ಪ್ರಾಫಿಟ್, 19-20ರಲ್ಲಿ 521 ಕೋಟಿ, 20-21ರಲ್ಲಿ 529 ಕೋಟಿ, 21-22ರಲ್ಲಿ 506 ಕೋಟಿ, 22-23ರಲ್ಲಿ 136 ಕೋಟಿ. ಅಂದ್ರೆ ನೀವು ನೋಡಿದ್ರೆ ರೆವಿನ್ಯೂನು ಕಮ್ಮಿ ಆಗಿದೆ ಕಳೆದ 5 ವರ್ಷದಲ್ಲಿ, ಪ್ರಾಫಿಟ್ ಆಲ್ಸೋ ಕಮಿಂಗ್ ಡೌನ್. ಅದರಿಂದಾಗಿ ಈ ಪರ್ಟಿಕ್ಯುಲರ್ ಶೇರು ಅಂಡರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸುಮಾರು ವರ್ಷದಿಂದ ಓವರ್ ಆಲ್ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ. ಆದ್ದರಿಂದ ಕಾದು ನೋಡಬೇಕು ಇನ್ನು ಮುಂದಿನ ಕೆಲವು ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಟಾಟಾ ಗ್ರೂಪ್ನವರು ಏನ್ ಡಿಸಿಷನ್ ತಗೊಳ್ತಾರೆ ಅಂತ. ಈಗ ವೋಲ್ಟಾಸ್ನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್ ನಿಮ್ಮ ಮುಂದೆ ಇಡ್ತಾ ಇದೆ. 52 ವಾರದ ಹೈಯೆಸ್ಟ್ 934, ಲೋಯೆಸ್ಟ್ 737, ಇವತ್ತಿನ ರೇಟು 814. 1 ವರ್ಷ ಇಟ್ಕೊಂಡ ಹೂಡಿಕೆದಾರರಿಗೆ -1%, 3 ವರ್ಷ ಇಟ್ಕೊಂಡವರಿಗೆ 3%, 5 ವರ್ಷ ಇಟ್ಕೊಂಡವರಿಗೆ 10%, 10 ವರ್ಷ ಯಾರು ಇಟ್ಕೊಂಡಿದಾರೋ ಅವರಿಗೆ 25% ರಿಟರ್ನ್ಸ್ ಕೊಟ್ಟಿದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಯಾವುದೋ ಒಂದು ಸ್ಟಾಕ್ ಅನ್ನು 25ನೇ ತಾರೀಕು ಆಗಸ್ಟ್ 2022ರಲ್ಲಿ ಖರೀದಿ ಮಾಡಿದ್ದೀರಿ ಮತ್ತು 18 ಮೇ 2023ಗೆ ಅದನ್ನ ಮಾರ್ಕೊಂಡು ಪ್ರಾಫಿಟ್ ಮಾಡಿದ್ರಿ. ಈಗ ನೀವು ಏನು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಪ್ರಾಫಿಟ್ ಮೇಲೆ ಆಸ್ ಅ ಕ್ಯಾಪಿಟಲ್ ಗೇನ್? ನಿಮ್ಮ ಮುಂದೆ 4 ಆಯ್ಕೆಗಳು: 10%, 15%, 20%, 30%. ಈ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.